ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಡೀರಿ ನಡೀರಿ, ಈಗಾಗಲೇ ತಡ ಆಗ್ಬಿಟ್ಟಿದೆ. ಅರ್ಶಿನ ಶಾಸ್ತ್ರ ಶುರು ಮಾಡಬೇಕು. ಯಾಕೋ ಕಂದ ಸಪ್ಪಗಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತನಾ? ಏನು ಯೋಚನೆ ಮಾಡಬೇಡ. ನೀನು ಅಲ್ಲಿ ಹೋದರೆ ನಿನಗೆ ಅಲ್ಲಿ ನಿನ್ನ ಭೂಮಿ ಅಕ್ಕ ಇರ್ತಾಳೆ. ಭೂಮಿ ಅಕ್ಕ ಇದ್ಮೇಲೆ ನಾವೆಲ್ಲ ಇದ್ದ ಹಾಗೆ, ಗೊತ್ತಾಯ್ತಾ? ಇಲ್ಲಿ ಒಂಚೂರು ನಗು ನೋಡೋಣ. ಹಾಂ, ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ನಗ್ನಗ್ತಾ ಇದ್ರೆ ನಮಗೂ ಖುಷಿ. ಏನು ಭೂಮಿ? ಶಾಸ್ತ್ರ ಶುರು ಮಾಡಿ. ಅಮ್ಮ ಹಾ ಹಾ ಹಾ. ಇಷ್ಟೇ ಅಂತೂ ಅರಶಿನ ಶಾಸ್ತ್ರದವ್ರಿಗೆ ಬಂತು ನೋಡಿ. ಜೈ, ಈ ಅರ್ಶಿನ ಯಾಕೆ ಹಚ್ತಾರೆ ಗೊತ್ತಾ? ಯಾಕೆ? ಪ್ರಿಕಾಷನ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತಾರಲ್ಲ, ಹಾಗೆ ಮುಂದಕ್ಕಾಗೋ ಗಾಯಕ್ಕೆ ಇವಾಗ್ಲೇ ಹಚ್ತಾ ಇರೋ ಮುಲಾಮಿದು. ಹುಷಾರಪ್ಪ. ಸಂಸಾರ ಪೀಡಿತ ಗಂಡಸರ ಸಂಘಕ್ಕೆ ನೀನು ಹೊಸ ಎಂಟ್ರಿ. ನೋಡ್ದ, ನನ್ನ ಹೆಂಡತಿ ಲೈವ್ ಡಮನೇ ಕೊಟ್ಬಿಟ್ಲು. ಏನ್ ಮಾಡಕ್ಕಾಗಲ್ಲ, ಗಂಡಸರ ಹಣೆ ಬರನೇ ಇಷ್ಟು, ತಿಳ್ಸ್ಕೊತಾನೆ ಇರ್ಬೇಕು. ಹಚ್ಚಮ್ಮ, ಅರ್ಶಿನ ಹಚ್ಚ. ನೋಡಮ್ಮ, ಅರಿಶಿನ ಹಚ್ಚಿ ಅರಿಶಿನದ ನೀರು ಹಾಕಿ ಅರಿಶಿನ ಶಾಸ್ತ್ರ ಮುಗಿದ ಮೇಲೆ ಹೊರಗಡೆ ಎಲ್ಲೂ ಹೋಗ್ಬಾರ್ದು, ರೂಮ್ನೊಳಗೆ ಇರಬೇಕು. ಅವಳನ್ನ ಎಲ್ಲೂ ಹೊರಗೆ ಕಳಿಸ್ಬೇಡಿ. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ.
ಏನು ಅಳಿವಯ್ಯ, ಯುದ್ಧನೇ ಮಾಡದೆ ಕೇವಲ ತಂತ್ರ ಕುತಂತ್ರಗಳಿಂದ ರಾಜ್ಯ ಅಂದರೆ ಹುಡುಗಿನ ಗೆದ್ದು ಬಿಟ್ಟಿಯಲ್ಲೋ. ಎಷ್ಟೇ ಆದರೂ ನಾನು ಶಾಂತಿ ಪ್ರಿಯ ಅಲ್ವಾ ಮಾಮ್ಸ್. ಐ ಲವ್ ಪೀಸ್. ಏನೇ ಹೇಳು ಅಳಿಮಯ್ಯ, ಒಳ್ಳೆ ಪ್ರಳಯ ಅಂತ ಕಕ್ಕಣ ನೀವು. ಹೆಂಗೆ ಗೊತ್ತಾ ಮಾಮ್ಸ್, ಇವತ್ತು ನಾನು ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ನನ್ನ ಮನಸ್ಸು ಮೋಡದ ಥರ ಮೇಲ್ಗಡೆ ತೇಲಾಡ್ತಿದ್ದೆ. ಅಯ್ಯೋ ದೇವ್ರೆ, ಅಷ್ಟು ಮೇಲಕ್ಕೆ ಹೋಗ್ಬೇಡ ಅಳಿಮಯ್ಯ, ಬಿದ್ದರೆ ಮೂಳೆ ಎಲ್ಲ ಪುಡಿ ಪುಡಿ ಆಗತ್ತೆ. ನಾವು ಬೀಳೋರಲ್ಲ ಮಾಮ್ಸ್, ಬೀಳ್ಸೋರು. ಇಷ್ಟು ದಿನ ಅಷ್ಟು ದೊಡ್ಡ ಡಬಲ್ ಕಾಟಲ್ಲಿ ಒಂಟಿಯಾಗಿ ಮಲಗ್ತಾ ಇದ್ದೆ ಮಾಮ್ಸ್. ಆದ್ರೆ ಇನ್ಮೇಲೆ ನನ್ನ ಬಟರ್ಫ್ಲೈ ಜೊತೆ ಜಂಟಿಯಾಗಿ ಮಲಗ್ತೀನಿ. ಮಾಮ್ಸ್, ನನ್ನ ಆಸೆ ಈಡೇರ್ತದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾನು ಅಪ್ಪಿ ಜೊತೆ ಮದುವೆ ಆಗ್ತಾ ಇದ್ದೀನಿ ಮಾಮ್ಸ್. ಈ ಮನೆ ಲೈಫಲ್ಲಿ ಫುಲ್ ಬಿಸಿ. ಆಮೇಲೆ ಮಲ್ಲಿ ಅಲ್ಲ, ಮಲ್ಲಿ ಅಂತವ್ರು 1000 ಜನ ಬಂದ್ರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಮಲ್ಲಿ ಹೋಗೋ ಮಾಮ್ಸ್. ಅಲ್ಲ, ಏನೋ ಊಟದಲ್ಲಿ ಉಪ್ಪಿನಕಾಯಿನ ತರ ಸೈಡಿಗೆ ಇಟ್ಕೊಂಡಿದ್ನಪ್ಪ ಅವಳನ್ನ, ಅಷ್ಟಕ್ಕೆ ಪ್ರೆಗ್ನೆಂಟ್ ಆಗ್ಬಿಡೋದ? ಏನ್ ಮಾಡ್ಲಿ ನಾನು ಮಾಮ್ಸ್? ಇವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಾದ್ರೂ ಬೇಕು ಅಂತ ಮಾಡ್ತಾರ? ಇಲ್ಲ ತಾನೆ? ಇದು ಹಾಗೆ ಆಕ್ಸಿಡೆಂಟ್ ಗೊತ್ತಿಲ್ಲದೆ ಆಗಿದ್ದು, ನಾನೇನ್ ಮಾಡ್ಲಿ? ಏನೇ ಹೇಳು ಅಳಿಮಯ್ಯ, ತಪ್ಪೆ ತಾನೆ. ಬುದ್ಧಿ ಇಲ್ಲ ಮಾಮ್ಸ್, ತಡ್ಡಿ ಅದು. ಯಾವ್ದಾದ್ರು ಕೆಲ್ಸಕ್ಕೆ ಬರ್ದಿರೋ ಬುಕ್ಗಳೆಲ್ಲ ಓದ್ತಾಳೆ, ಒಂಚೂರು ಜನರಲ್ ನಾಲೆಜ್ ಬೆಳೆಸ್ಕೊಂಡಿದ್ರೆ ಇಷ್ಟು ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಮಾಮ್ಸ್, ಸೀರಿಯಸ್ಲಿ ನಾನು ಎಷ್ಟು ಗಿಣಿಗೆ ಹೇಳ್ದಾಗ ಹೇಳಿದೀನಿ ಗೊತ್ತಾ ಅವಳಿಗೆ, ದುಡುಕ್ ಬೇಡ, ಧೈರ್ಯ ತಗೋ, ನಾನು ಏನೊಂದು ವ್ಯವಸ್ಥೆ ಮಾಡ್ತೀನಿ, ಗಿವ್ ಮಿ ಸಮ್ ಟೈಮ್ ಅಂತ. ಆದ್ರೆ ಅವಳು ವಾಮಿಟ್ ಆಗ್ತಿದ್ದಾಗೆ ಹೋಗಿ ಭೂಮಿ ಹತ್ರ ಎಲ್ಲ ಇರೋ ವಿಷಯನ ಒದ್ರಿದಾಳೆ. ಮಜಾ ಏನ್ ಗೊತ್ತಾ, ಪಾಪ ನಮ್ಮ ಸೋ ಕಾಲ್ಡ್ ಅದಕ್ಕೆ ಇದ್ದಾಳಲ್ಲ, ಅವಳಿಗೆ ಎಲ್ಲ ವಿಚಾರ ಗೊತ್ತಿದ್ದೂನು ಪ್ರೂವ್ ಮಾಡೋಕ್ಕಾಗದೆ ಕೈ ಚೆಲ್ಲಿ ಕೂತಿದ್ದಾಳೆ. ಆದ್ರೆ ಅವಳಿಗೇನು ಗೊತ್ತು, ಮಲ್ಲಿ ಹೊಟ್ಟೆಲಿರೋ ಮಗು ಈ ಜಯದೇವ್ ದಿವಾನ್ದೆ ಸ್ವಂತ ಪ್ರೊಡಕ್ಷನ್ ಅಂತ. ಅಂದ್ರೆ ಮಲ್ಲಿ ಹೊಟ್ಟೆಲಿರೋ ಮಗು ಜಯದೇವ್ ಅವ್ರದ್ದೆ? ಇಲ್ಲ ಕರೆ, ಅವ್ರು ತುಂಬಾ ದೊಡ್ಡ ಮನುಷ್ಯರು. ಇದಕ್ಕೆಲ್ಲ ಕಾರಣ ಜಯದೇವ್ ಅವರ ಕೆಲಸದವಳ ಜೊತೆ, ಅದು ನನ್ನ ಕ್ಯಾರೆಕ್ಟರ್ ಮಲ್ಲಿ, ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.